ನಮಸ್ತೆ ವೀಕ್ಷಕರೇ, ರಾಜ್ ಸ್ಪೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ಅವ್ರದ್ದು ರೆಡ್ಸ್ ಕಾರು ಒಂದು ಸೇಲಿಗೆ ಬಂದ ವೀಕ್ಷಕರೇ. 2010 ಮಾಡಲು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, ಆದಷ್ಟು ಚೆನ್ನಾಗಿರೋ ಒಳ್ಳೆ ಕಂಡೀಷನ್ ಇರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದು ಇನ್ನೂ ಸಂಪೂರ್ಣ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತಂತಲೇ ಹೇಳ್ಬೋದು. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ, ನೀವು ಆದಷ್ಟು ಬೇಗನೆ ವೀಡಿಯೋ ಸಹ ನೋಡ್ಬೋದು ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಕೂಡ ಮಾಡಿ, ನಿಮ್ಮಿಂದ ಅವರು ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನನ್ನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಮಾರುತಿ ಸುಜುಕಿ ರೆಡ್ಸ್ ಕಳಿಸಿದ್ರಲ್ಲ, ಹೌದು ರೀ. ಅದು ಎಷ್ಟು ಮಾಡಲು? ಅದು 10 ರೀ. 2010? ಹ್ಞೂ ರೀ. ಓಕೆ, ಓನರ್ ಎಷ್ಟಾಗಿದೆ ಸರ್ ಗಾಡಿಗೆ? ಓನರು ನಾವು 3 ಆಗಿದೆ, ನಾ ಮನ್ಯಾಗ 2 ಆಗ್ಯಾರ ರೀ, ನಾವು 4 ಆಗಿತ್ತು. ಟೋಟಲ್ 4 ಆಗಿದೆಯಾ? ಹ್ಞೂ. ಓಕೆ, ಎಷ್ಟು ಓಡಿದೆ ಗಾಡಿ? ಅದು 82 ಆಗೈತೆ. 82,000. ಹ್ಞೂ. ಓಕೆ, ಪೆಟ್ರೋಲ ಡೀಸೆಲ್ ಸರ್ ಅದು? ಪೆಟ್ರೋಲ್ ರೀ. ಪೆಟ್ರೋಲು. ಹ್ಞೂ. ಓಕೆ, ಟೈರ್ ಎಲ್ಲ ಹೆಂಗಿದಾವೆ ಸರ್? ಟೈರ್ 100% ಇದೆ ರೀ, ಸಾವಿರ. ಹೊಸ ಟೈರಾ? ಹ್ಞೂ. ಸ್ಟೆಪ್ನಿ ಇದೆಯಾ ಗಾಡೀಲಿ? ಎಲ್ಲ ರೆಡಿ ಇದೆ. ಓಕೆ ಸರ್, ಇದು 10 ಪೈಸಾ ಖರ್ಚಿಲ್ಲ. ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗ್ ಇದಾವಾ? ಎಲ್ಲ ರೆಡಿ ಇದೆ. ಓಕೆ, ಗಾಡಿ ಏನು ಡೆಂಟ್ ಸ್ಕ್ರ್ಯಾಚ್ ಆ ಥರ ಏನಾಗಿಲ್ಲ? ಏನಿಲ್ಲ, ಅವು ಸಣ್ಣ ಅದಾವೆ ರೀ, ಅವೇನು ನಮ್ಮ ಮನೆಯವ್ರು ಅಂಥವೇನಿಲ್ಲ. ಹಾಂ ಹಾಂ, ಸಣ್ಣ ಪುಟ್ಟ ಇದಾವೆ ಸ್ಕ್ರಾಚಸ್ಸು? ಅವ ಹುಡುಗರು ಗೀರ್ ಹಾಕ್ತಿದ್ವಿ. ಹಾಂ ಹಾಂ. ಗಾಡಿ ಒರಿಜಿನಲ್ ಪೇಂಟೇ ಇದೆಯಾ? ಹಾಂ ರೀ, ಏನು ಪೇಂಟ್ ಇಲ್ಲ ರೀ, ಅದ ಒರಿಜಿನಲ್ ಪೇಂಟ್ ಐತ್ರಿ. ಓಕೆ, ಇಂಜಿನ್ ಕಂಡೀಷನ್ ಸರ್? ಫುಲ್ ಐತ್ರಿ, ಏನು ಪ್ರಾಬ್ಲಮ್ ಇಲ್ಲ? ಏನೇನಿಲ್ಲ, ಚೊಕ್ಕ ಆಗೈತೆ ಗಾಡಿ. ಅಂದರೆ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನು 10 ಪೈಸಾ ಇಲ್ಲ ರೀ, ಏನು ಮಾಡಿಸುವಂಗಿಲ್ಲ, ಏನಿಲ್ಲ, ಎಲ್ಲ ರೆಡಿನೇ ಐತ್ರಿ. ಎಲ್ಲ ವರ್ಕಿಂಗ್ ಇದಾವ? ಎ ಸಿ, ಪವರ್ ಸ್ಟೇರಿಂಗ್, ಪವರ್ ಎಲ್ಲ ಇಂಥದ್ದು ಏನು ಕಮ್ಮಿ ಇಲ್ಲ ಅನ್ನಂಗಿಲ್ಲ ರೀ. ಹ್ಞೂ. ಏರ್ ಬ್ಯಾಗ್ ಅದಾವ ರೀ. ಹಾಂ. ಸೀಟ್ ಎಲ್ಲ ಚೆನ್ನಾಗಿದೆ ಸರ್? ಹ್ಞೂ ರೀ. ಓಕೆ, ಏನೋ 10 ಪೈಸಾ ಖರ್ಚಿಲ್ಲ ರೀ, ಇದ್ರೆ ಬಿಟ್ಟು ಹೋಗ್ಬೋದು ಗಾಡಿ. ಓಹೋ. ಓಕೆ, ಗಾಡಿ ಮೇಲೆ ಲೋನ್? ಸುಮ್ಮನೆ ಈಗ ನಮಗೆ ಸಣ್ಣದಾಗೈತ್ರಿ, ಕಮ್ಮಿ ದೊಡ್ಡದು ನಾವು. ಹ್ಞೂ. ಸುಮ್ಮ ಒಂದು ಈಟಿಗೆ ತೊಗೋಬೇಕಂತ ಹೇಳಿ ಕೊಡೋದು, ಮತ್ತೊಂದು ಏನಿಲ್ಲ. ಓಕೆ ಸರ್, ಆಯಿತು. ಏನು ಗಾಡಿ ಮೇಲೆ ಲೋನ್ ಏನಿಲ್ಲ? ಏನಿಲ್ಲ ರೀ. ಓಕೆ, ಎಲ್ಲಿ ಸರ್ ಅದು ಗಾಡಿದು? ಬಾಗಲಕೋಟೆ ರೀ. ಬಾಗಲಕೋಟೆ ಸಿಟಿನಾ? ಹ್ಞೂ ರೀ. ಎಲ್ಲಿ ಬರ್ತದೆ ಸಿಟಿಯಲ್ಲಿ? ಓಲ್ಡ್ ಸಿಟಿ ರೀ, ಮಾರೋಡಿಗಲ್ಲಿ. ಓಲ್ಡ್ ಸಿಟಿನಾ? ಹ್ಞೂ ರೀ. ಓಕೆ, ಏನು ಹೇಳ್ತೀರಾ ಗಾಡಿ ರೇಟು? ಅದು 2 ತಕ್ಕಿನಿ ರೀ. 2? 80. 2,80,000. ಹ್ಞೂ ರೀ. 2010 ಮಾಡಲು 4 ಓನರು, 2,80,000 ಹೇಳ್ತಿದ್ರೆ? ಹ್ಞೂ ರೀ. ಹ್ಞೂ. ಕಡಿಮೆ ಅಂದರೆ? ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇರ್ತದೆ. ಹಾಂ. ನಮ್ಮ ತಕ್ಕ ಮಾಡಿ. ಓಕೆ, ನೀವು ಹೇಳೋ ಲೆಕ್ಕಾಚಾರಕ್ಕೆ ಗಾಡಿ ಚೆನ್ನಾಗಿದೆ? ಫುಲ್ ಐತೆ ಸರ, ಕೊಡು ಮನಸ್ಸಿಲ್ಲ ನಮಗೆ, ಆದರೆ ನಮಗೆ ಮನ್ಯಾಗ ಫ್ಯಾಮಿಲಿ ದೊಡ್ಡ್ರೆ ಅದಕ್ಕೆ ದೊಡ್ಡ ತೊಗೋಬೇಕಂತ. ಮತ್ತು ಇದನ್ನು ಇಟ್ಕೊಂಡೀವಿ, ಅದನ್ನು ಇಟ್ಕೊಂಡೀವಿ, ಹಾಂ. ರದ್ದು ಆಗುತ್ತೆ ಅಂತ ಕೊಡೋದು ರೀ, ಮತ್ತೊಂದು ಏನಿಲ್ಲ. ಓಕೆ, ಈಗ 2,80 ಅಂದರೆ ಇನ್ನೂ ಏನು ಕಡಿಮೆ ಆಗುತ್ತೆ ಸರ್? ಮತ್ತೆ ನಿಮ್ಮ ಇದರಿಂದ ಬಂದರೆ ಒಂದು 5,000 ರೂಪಾಯಿ ಕಮ್ಮಿ ಆಗ್ಬೋದು ನೋಡಿ, ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತೀರಾ? ಹಾಂ ರೀ, ನೋಡೋಣ ರೀ, ಹಂಗೇನು ಬರ್ತಾವ ಕೊಡ್ತೀವಿ, ಆದರೆ ವಜ್ಜಾಗಿ ಏನು ಕೊಡುವಂಥ ಗಾಡಿ ಏನಲ್ಲ ರೀ. ಓಕೆ ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ ಸರ್? ಓರಿ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ಇದೆ. ಅಂದರೆ ಯಾರಾದರೂ ನಿಮಗೆ ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದಲ್ಲ? ಯಾವಾಗ ಮಾಡ್ಬೋದು. ಓಕೆ ಸರ್, ಆಯಿತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ಆದಷ್ಟು ಅವರು ಹೇಳಿರೋ ಪ್ರಕಾರ ಗಾಡಿ ಮಾತ್ರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಆದರೂ ಕೂಡ ನೀವು ಒಂದ್ಸತಿ ಡೈರೆಕ್ಟಾಗಿ ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಗಾಡಿ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಅಲ್ಲೇ ಒಂದು ಗಾಡಿನ ತೊಗೋಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದಂಥವ್ರಿಗೆ ಆದಷ್ಟು ಇನ್ನೂ ಸ್ವಲ್ಪ ಕಡಿಮೆನೇ ಆಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಗಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ತೊಗೊಳ್ಳಿ ಅಂತ ಹೇಳ್ಬೋದು. ಯಾಕಂದರೆ ಗಾಡಿ ಇರೋ ಲೊಕೇಶನ್ಗೂ ನಮಗೂ ತುಂಬ ದೂರ ಇರುತ್ತೆ ವೀಕ್ಷಕರೇ, ನಾವು ಡೈರೆಕ್ಟಾಗಿ ನೋಡಿರೋದಿಲ್ಲ. ಜಸ್ಟ್ ಫೋಟೋಸ್ ಕಳಿಸ್ತಾರೆ, ಮತ್ತು ಅದು ಏನು ಗಾಡಿದು ಮಾಹಿತಿ ಇರುತ್ತೋ ಅದರಂಗೆ ನಾವು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡು ಡೈರೆಕ್ಟಾಗಿ ಅವ್ರ ನಂಬರೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ನೀವು
ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತೊಗೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ವೀಕ್ಷಕರೇ, ಓಕೆನಾ. ಮತ್ತು ನಿಮ್ಮದು ಯಾವ್ದಾರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ದು ಯಾವುದೇ ಗಾಡಿ ಆಗಿರಲಿ ಸೇಲ್ಗಿದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ನೀವು ನಮಗೆ ಈಗ ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡೋಕೆ ಹೋಗಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ವೀಕ್ಷಕರೇ, ಆದಷ್ಟು ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ನಿಮ್ಮ ಗಾಡಿ ಫೋಟೋಸು ಇದೇ ನಂಬರಿಗೆ ಕಳಿಸೋದನ್ನು ಮರಿಬೇಡಿ. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ. ಮತ್ತು ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ವೀಕ್ಷಕರೇ. ಥ್ಯಾಂಕ್ ಯು.